ಹೆಸರು ಮೋಹನ್ ದಾಸ್. ವಿಶ್ವವಿದ್ಯಾಲಯದಲ್ಲಿ 2012ರಿಂದ ಕೆಲಸ ಮಾಡುತ್ತಿದ್ದಾರೆ. ಅವರು ಅವರಿಗೆ ಪ್ರೊಫೆಸರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಅವರು. ಮತ್ತೆ ಅವರಿಗೆ ಒಂದೂವರೆ ವರ್ಷದಿಂದ ಅವ್ರಿಗೆ ಸಂಬಳ ನೀಡದೆ, ಸಸ್ಪೆಂಡ್ ಮಾಡದೆ ಅವ್ರನ್ನ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಕಾನೂನು ಪರವಾಗಿ ಯಾವ್ದಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಇದೆ. ಆದ್ರೆ ನನ್ನ ಗಂಡನಿಗೆ ವಿನಾಕಾರಣ ನನ್ನ ಗಂಡ ಮಾನಸಿಕ ಕಿರುಕುಳದಿಂದ 5 ದಿನಗಳಿಂದ ಕಾಣಿಸ್ತಾ ಇಲ್ಲ. ಅವರು ಸ್ಟೇಷನ್ ಅಲ್ಲಿ ನಾವು ಹುಡ್ಕೊಂತ ಹೋದಾಗ ಅವ್ರಿಗೆ ಸಂಬಂಧಪಟ್ಟ ಚೇಂಬರ್ ಅಲ್ಲಿ ಡೈರಿನು ಮತ್ತು ಫೋನ್ ಅಲ್ಲೇ ಇಟ್ಟಿತ್ತು. ಅದನ್ನ ಕೇಳೋಕೆ ನಾನು ವಿಸಿನು ಮತ್ತೆ ರಿಜಿಸ್ಟರ್ ಚೇಂಬರ್ ಗೆ ಹೋದಾಗ ರಿಜಿಸ್ಟರ್ ಲೋಕೇಶ್ ಅಂತ ಅವರನ್ನ ಭೇಟಿ ಮಾಡಿದ್ದೆ. ಮತ್ತೆ ಅವರು ವಿಸಿನ ಕೇಳ್ಬೇಕು, ವಿಸಿನ ಪರ್ಮಿಷನ್ ತಗೋಬೇಕು ಅಂದ್ರು. ವಿಸಿ ಹತ್ರ ಫೋನ್ ಅಲ್ಲಿರೋರು ಕೊಟ್ರು ನಂಗೆ ಫೋನು. ಮಾತಾಡಿದಾಗ ಅವರು ಯಾರಿಗ್ ಬೇಕಾದ್ರೂ ಹೇಳ್ಕೊ, ನೀನ್ ಮೀಡಿಯಾಕ್ ಬೇಕಾದ್ರೂ ಹೇಳ್ಕೊ, ಇಲ್ಲ ಮತ್ತೆ ಸರ್ಕಾರಕ್ಕಾದ್ರೂ ಹೇಳ್ಕೊ, ನಾನು ಎದುರೋದಿಲ್ಲ. ಅವರು ಯಾಕೆ ಸರ್ ನಮ್ ಗಂಡನ ನೀವು ಸಸ್ಪೆಂಡ್ ಮಾಡಿಲ್ಲ, ಯಾಕೆ ದೀರ್ಘ ರಜೆ ಕೊಟ್ರಿ, ದೀರ್ಘ ರಜೆ ಅಂದ್ರೆ ಎಷ್ಟು ದಿನ ಅಂತ ನಾವು ಕೇಳಿದ್ವಿ. ಅದಕ್ಕೆಲ್ಲ ಅವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಮುನ್ರಾಜ್ ಸರ್ ಅವರು. ಮತ್ತೆ ನಮಗೆ ಸಸ್ಪೆಂಡ್ ಮಾಡಿದ್ರೆ ಅರ್ಧ ಸಂಬಳ ಆದ್ರೂ ಸಿಗ್ತಾ ಇತ್ತು. ಅದು ಇಲ್ಲದೆ ನಮ್ಮ ಮಕ್ಕಳನ್ನ ಓದ್ಸಕ್ ಆಗದೆ, ನಮ್ಮ ಮಕ್ಕಳಿಗೆ ಓದೂನು ಇಲ್ಲದೆ ಇವಾಗ ಫೀಸ್ ಕಟ್ಟಕ್ ಆಗದೆ ತೊಂದರೆ ಅನುಭವಿಸ್ತಿದ್ದ ಕಾರಣ ನನ್ನ ಗಂಡನಿಗೆ ಮಾನಸಿಕವಾಗಿ ತೊಂದರೆ ಆಗಿದೆ. ಅದಕ್ಕೆ ಅವ್ರು ಮನೆ ಬಿಟ್ಟು ಹೋಗುವಾಗ ಡೈರಿಯಲ್ಲಿ ಅವ್ರು ಏನೇನು ಮಾನಸಿಕ ಹಿಂಸೆ ಅನುಭವಿಸಿದ್ದಾರೆ ಎಲ್ಲಾನು ಬರೆದಿದ್ದಾರೆ. ಹೆಸರು ಅಂದ್ರೆ ವೀರಪ್ರಸಾದ್ ವಿಸಿ, ಮತ್ತೆ ವಿಸಿ ಮುನಿರಾಜು ಎಮ್ಮು, ಗಲಿಗೆ, ಮತ್ತೆ ಸುನಿಲ್ ಡ್ರೈವರ್ ಸುನಿಲ್ ಅಂತ ಅವ್ರ ಹೆಸರೆಲ್ಲ ಬರೆದಿದ್ದಾರೆ. ವೀರಪ್ರಸಾದ್ ಅನ್ನೋರು ನನ್ನ ಗಂಡನಿಗೆ ಅಸಲು ಎಷ್ಟು ಟಾರ್ಚರ್ ಅಂದ್ರೆ, ಕ್ಲಾಸ್ ಮಾಡ್ತಾ ಇರುವಾಗ ಅಲ್ಲೇ ಹೊರಗೆ ಹೋಗಿ ನೀವು ಅಂತ ಅವಮಾನ ಮಾಡೋದು, ಮತ್ತೆ ಅವ್ರಿಗೆ ಕ್ಲಾಸ್ ಮಾಡದೆ ಅಟೆಂಡೆನ್ಸ್ ಕೊಡದೆ ಈ ತರ ತೊಂದರೆ ಕೊಡೋದು, PhD ಮಾಡೋ ಹುಡುಗರಿಗೆಲ್ಲ ತೊಂದರೆ ಕೊಡೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಇವಾಗ FIR ಆಗಿದೆ. FIR ಅವ್ರ ಮೇಲೆ ನಾನು ನಿನ್ನೆ ಹೋಗಿ FIR ಮಾಡಿಸಿದ್ದೀನಿ. FIR ಪತ್ರನೂ ಇದೆ. ನನಗೆ ಸರ್ಕಾರದಿಂದ ನ್ಯಾಯ ಒದಗಿಸಿ, ಕಾನೂನು ಪ್ರಕಾರ ಯಾವುದು ನ್ಯಾಯ ಇದೆನೋ ಅದೇ ನ್ಯಾಯ ನನಗೆ ಹುಡುಕೊಟ್ಟು ನನ್ನ ಗಂಡನಿಗೆ ಮತ್ತೆ ನನ್ನ ಗಂಡನ ಹುಡುಕು ನನ್ಗೆ ಕೊಡ್ರಿ ಅಂತ ಬೇಡಿಕೊಳ್ತಾ ಇದ್ದೀನಿ. ಜಮೀಮಾ ಅಂತ.